ನಮಸ್ಕಾರ ವೀಕ್ಷಕರೇ, ನಾವಿವತ್ತು ತಿಳ್ಕೊತಾ ಇದ್ದೀವಿ ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. ಹೇಗೆ ಇದು ಕ್ಯಾನ್ಸಲ್ ಮಾಡೋದು? ಸೇಲ್ ಡೀಡ್ನ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಖಂಡಿತ ಕಾನೂನಿನಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಕೆಲವೊಂದು ಸಲ ಮಾಡಿರೋವಂಥ ಸೇಲ್ ಡೀಡ್ಗಳನ್ನು ನಾವು ಕ್ಯಾನ್ಸಲ್ ಕೂಡ ಮಾಡಬಹುದು, ಆದರೆ ಅದಕ್ಕೆ ಸೂಕ್ತ ಕಾರಣಗಳಿರಬೇಕಾಗುತ್ತೆ. ಯಾವಾಗ ನಾವು ಇಂದು ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡೋದು? ಈ ಸೇಲ್ ಡೀಡ್ ಅಂದರೆ ಸಾಮಾನ್ಯವಾಗಿ ಇದರಲ್ಲಿ ಮಾರಾಟಗಾರರು ಹಾಗೂ ಖರೀದಿದಾರರು ಅಂತ ಬರ್ತಾರೆ, ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಂತ ಬರ್ತಾರೆ. ಇವರಿಬ್ಬರ ನಡುವೆ ಆಗಿರುವಂಥ ಒಂದು ಒಪ್ಪಂದದ ಕರಾರನ್ನು ನಾವು ಸೇಲ್ ಡೀಡ್ ಅಂತ ಕರಿತೀವಿ. ಇದು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ, ಸಾಮಾನ್ಯವಾಗಿ ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸೇಲ್ ಡೀಡನ್ನು, ಅಬ್ಸಲ್ಯೂಟ್ ಸೇಲ್ ಡೀಡನ್ನು ಮಾಡ್ಕೋತಾ ಇರ್ತೀವಿ. ಅಂದರೆ ಶುದ್ಧ ಕ್ರಯ ಪತ್ರ ಅಂತ ನಾವೇನು ಕರಿತೀವಿ ಅದನ್ನು ಮಾಡ್ಕೋತೀವಿ. ಇದರಲ್ಲಿ ಕೆಲವೊಂದು ಕಂಡೀಷನ್ಗಳಿರುತ್ತೆ. ನಾವು ಆಲ್ರೆಡಿ ಮುಂಗಡ ಕರಾರು ಪತ್ರನ ಮಾಡ್ಕೋಬೇಕಾದ್ರೆ ಏನೇನು ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನು ನೋಡಿ ತಿಳ್ಕೊಳ್ಳಿ. ಯಾವುದೇ ಒಂದು ಸೇಲ್ ಡೀಡ್ಗೆ ಮುಂಗಡ ಕರಾರು ಪತ್ರನ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಮುಖ್ಯವಾದ ಕಾನೂನು ಅಂಶಗಳನ್ನು ತಿಳ್ಕೋಬೇಕು. ನಂತರ ತೊಂದರೆಗೆ ಒಳಗಾಗ್ತೀರಾ ತಿಳ್ಕೊಳ್ದೇ ಇದ್ದರೆ. ಸೊ ಅದರಿಂದ ಆ ವಿಡಿಯೋನ ನೋಡಿ ಒಂದ್ಸಲ. ಈ ಸೇಲ್ ಡೀಡನ್ನು ಯಾವ ಸಮಯದಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬೋದು ಅಂದರೆ, ಈ ಬೈಯರ್ ಮತ್ತು ಸೆಲ್ಲರ್ ಏನಿರ್ತಾರೆ, ಖರೀದಿದಾರರು ಮತ್ತು ಮಾರಾಟಗಾರರು ಕೆಲವೊಂದು ಒಪ್ಪಂದಗಳನ್ನ ಮಾಡಿಕೊಂಡು ಈ ಒಂದು ಸೇಲ್ ಡೀಡನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಇದರಲ್ಲಿ ಕೆಲವೊಂದು ಕಾನೂನಿನ ಕಣ್ಣಿಗೆ ಕಾಣುವಂತಹ ಒಂದು ಅಂಶಗಳಿರುತ್ತೆ, ಕೆಲವೊಂದು ಕಾನೂನಿನ ಕಣ್ಣಿಗೆ ಕಾಣದೆ ತಮ್ಮಲ್ಲೇ ಪರಸ್ಪರ ಒಪ್ಪಿಗೆನ ಮಾಡಿಕೊಂಡು ಕೆಲವೊಂದು ಒಪ್ಪಂದಗಳ ಮೂಲಕ ಈ ಸೇಲ್ ಡೀಡನ್ನು ಕಾರ್ಯರೂಪಕ್ಕೆ ತಂದಿರ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ, ಕೆಲವು ಸಂದರ್ಭಗಳಲ್ಲಿ ಸೇಲ್ ಕನ್ಸಿಡರೇಷನ್ನ ಹೆಚ್ಚಾಗಿ ತೋರಿಸೋದಿಲ್ಲ. ಸೇಲ್ ಕನ್ಸಿಡರೇಷನ್ ಇರೋ ವ್ಯಾಲ್ಯೂನೇ ಬೇರೆ, ಸೇಲ್ ಡೀಡಲ್ಲಿರೋಂಥ ವ್ಯಾಲ್ಯೂನೇ ಬೇರೆ ಇರುತ್ತೆ. ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ, ಟ್ಯಾಕ್ಸ್ನ ಉಳಿಸೋದಕ್ಕಿರ್ಬೋದು, ಸ್ಟ್ಯಾಂಪ್ ಡ್ಯೂಟಿನ ಉಳಿಸೋದಕ್ಕಿರ್ಬೋದು, ಮತ್ತಿತರ ಕಾರಣಗಳಿಂದ ಇರೋವಂಥ ಅಮೌಂಟಿಗಿಂತ ಕಡಿಮೆ ಅಮೌಂಟನ್ನು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೇಲ್ ಕನ್ಸಿಡರೇಷನಲ್ಲಿ. ಸೇಲ್ ಡೀಡ್ ರಿಜಿಸ್ಟರ್ ಆದ ನಂತರ ಉಳಿದ ಹಣನ ಕೊಡ್ತೀನಿ ಅಂತ ಬಾಯಿ ಮಾತಿನ ಮೂಲಕ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇವೆಲ್ಲ ಕೂಡ ನಂಬಿಕೆಯ ಮೇಲೆ ನಡೆಯುವಂಥದ್ದಾಗಿರುತ್ತೆ. ಇನ್ನು ಕೆಲವೊಂದು ಸಲ ಒಂದು ಸ್ಥಿರಾಸ್ತಿಗಳನ್ನು ಪೊಸಿಷನ್ನ ಬಿಟ್ಕೊಡೋ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ಸೇಲ್ ಕನ್ಸಿಡರೇಷನ್ನ ಯಾವಾಗ ಕೊಡ್ತೀವಿ ಆವಾಗ ಬಿಟ್ಕೊಡಿ ಅಂತ ಆಗಿರ್ಬೋದು. ಖರೀದಿದಾರರಾಗಿದ್ದರೆ ಸೇಲ್ ಕನ್ಸಿಡರೇಷನ್ನ ಸೇಲ್ ಡೀಡ್ ಆದ ನಂತರ ಕೊಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡು ನಂತರ ಕೊಡದೇ ಇರ್ಬೋದು, ಅಥವಾ ಕೊಡೋದಕ್ಕೆ ತಕರಾರು ಮಾಡ್ಬೋದು. ಮಾರಾಟಗಾರರಾಗಿದ್ದರೆ ಸೇಲ್ ರಿಜಿಸ್ಟರ್ ಆದ ನಂತರ ಆ ಪೊಸಿಷನನ್ನು ಬಿಟ್ಕೊಡ್ತೀವಿ, ಸೇಲ್ ಕನ್ಸಿಡರೇಷನ್ ಅಮೌಂಟ್ ಕೊಟ್ಟ ನಂತರ ಬಿಟ್ಕೊಡ್ತೀವಿ ಅಂತ ಹೇಳಿ ಸೇಲ್ ರಿಜಿಸ್ಟ್ರು ಕೂಡ ಆಗಿ ಕನ್ಸಿಡರೇಷನ್ ಅಮೌಂಟ್ ಕೂಡ ತೊಗೊಂಡು ಆ ಪೊಸಿಷನ್ನ ಬಿಟ್ಕೊಡೋದಕ್ಕೆ ತಕರಾರು ಮಾಡ್ತಾ ಇರ್ಬೋದು. ಇಂಥ ಸಂದರ್ಭದಲ್ಲೂ ಕೂಡ ನಾವು ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಯಾರು ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡ್ಬೋದು ಅಂದರೆ, ಯಾರಿಗೆ ತೊಂದರೆ ಆಗಿರುತ್ತೋ, ಯಾರು ಇಲ್ಲಿ ನಷ್ಟಕ್ಕೆ ಒಳಗಾಗ್ತಾ ಇರ್ತಾರೋ ಅವರು ಈ ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡ್ಬೋದು. ಯಾವ ರೀತಿಯಾಗಿ ಈ ಒಂದು ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ, ಎರಡು ರೀತಿಯಲ್ಲಿ ಮಾಡ್ಬೋದು. ಮೊದಲನೇದಾಗಿ, ಸೇಲ್ ಡೀಡಲ್ಲಿ ಮಾಡ್ಕೊಂಡಂಥ ಒಪ್ಪಂದಗಳನ್ನು ಯಾರು ಮುರಿದಿರ್ತಾರೋ ಅವರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ. ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಸೇಲ್ ಡೀಡಲ್ಲಿ ಆದಂಥ ಮೋಸಕ್ಕೆ ಪರಿಹಾರವನ್ನು ಪಡ್ಕೋಬಹುದಾಗಿರುತ್ತೆ. ಮತ್ತು ಸೇಲ್ ಡೀಡ್ ಕ್ಯಾನ್ಸಲೇಷನ್ನ ಮಾಡ್ಕೋಬೇಕಂದ್ರೆ, ಆ ಸೇಲ್ ಡೀಡ್ ಕ್ಯಾನ್ಸಲೇಷನ್ ಮಾಡೋದಕ್ಕೆ ವಕೀಲರ ಮುಖಾಂತರ ಕೋರ್ಟ್ನಲ್ಲಿ ದಾವೆಯನ್ನು ಹಾಕಿ, ಈ ಸೇಲ್ ಒಂದು ಅನ್ಯಾಯದಲ್ಲಿ ಈ ಸೇಲ್ ಡೀಡ್ ಆಗಿರೋದು ಅನ್ಯಾಯದಿಂದಾಗಿದೆ, ಇದರಲ್ಲಿ ವಂಚನೆಗೊಳಗಾಗಿದ್ದೀವಿ, ಅದರಲ್ಲಿ ಮಾಡ್ಕೊಂಡಿರೋಂಥ ಒಪ್ಪಂದದ ಪ್ರಕಾರ ನಡ್ಕೊಂಡಿಲ್ಲ, ಅಥವಾ ಅದರಲ್ಲಿ ತಿಳಿಸಿದ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾನೂನಾತ್ಮಕ ಒಪ್ಪಂದಗಳು ನಡೆದಿಲ್ಲ, ಮೋಸ ಆಗಿದೆ ಅಂತ ಒಂದು ಕೇಸನ್ನು ದಾಖಲು ಮಾಡಿ ಅದಕ್ಕೆ ಪೂರಕವಾದ ಸಾಕ್ಷಿ ಆಧಾರಗಳನ್ನು ಒದಗಿಸಿ ಈ ಒಂದು ಸೇಲ್ ಡೀಡನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಮತ್ತು ಇದಕ್ಕೆ ನಷ್ಟ ಪರಿಹಾರವನ್ನು ಕೂಡ ಪಡ್ಕೋಬಹುದಾಗಿರುತ್ತೆ. ಯಾವುದೇ ಒಂದು ಸೇಲ್ ಡೀಡ್ ಮೋಸದಿಂದ ಆಗಿದ್ರೆ, ಅಥವಾ ಸೇಲ್ ಡೀಡ್ ಆದ ನಂತರ ಅವರು ಮೋಸ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ 3 ವರ್ಷಗಳ ತನಕ ಕಾಲಾವಕಾಶ ಇರುತ್ತೆ ಈ ಒಂದು ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡೋದಕ್ಕೆ. ಆದ್ದರಿಂದ ಯಾವುದೇ ರೀತಿ ಭಯ ಪಡದೆ ಆಗಿರೋಂಥ ಅನ್ಯಾಯದ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟನ ಮಾಡ್ಬೋದು. ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.